ಸರ್ ಹೇಳಿದ್ರು ಜೋಶಿ ಅವರ ಪ್ರಕರಣದಲ್ಲಿ ಅಂದ್ರೆ ಲೋಕಾಯುಕ್ತ SP ಜೋಶಿ ಅವರ ಪ್ರಕರಣದಲ್ಲಿ ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ತನಿಖೆ ಮಾಡಿಸ್ತಾರೆ ಅಂದ್ರೆ ಅರ್ಥ ಏನು? ಒಂದು. ಎರಡನೇದು, ಅದೇ ರೀತಿನೇ ಇಲ್ಲೂ ಮಾಡ್ತಾರೆ. ಎವಿಡೆನ್ಸ್ ಕೊಟ್ಟರು ಸಹ ಈಗ ಪಾಪ ದೂರದಾರ ಬಂದಿದ್ದಾರೆ ಲಕ್ಷ್ಮೀನಾರಾಯಣ ಸರ್, ತಾವು ಮಾತಾಡಿಸಬಹುದು ಅವ್ರನ್ನ. ಈಗ ಅವ್ರು ಕರೆಕ್ಟ್ ಆಗಿ ಕೊಡ್ತಾರೆ. ನೀವು ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಮತ್ತೆ ಔಟ್ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸ್ತಾರೆ ಹೊರತು ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಮತ್ತು ಸಚಿವರಾಗಿರ್ತಕ್ಕಂಥವ್ರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗೆ ದೂರುದಾರರಾದ ಲಕ್ಷ್ಮೀನಾರಾಯಣ್ ಸರ್ ಕೂಡ ನಮ್ಮ ಜೊತೆಯಲ್ಲಿ ಸ್ಟುಡಿಯೋದಲ್ಲಿದ್ದಾರೆ. ಲಕ್ಷ್ಮೀನಾರಾಯಣ್ ಸರ್, ನನ್ನ ಮೊದಲ ಪ್ರಶ್ನೆ ಇದ್ದಿದ್ದೆ, ಈ ಆಡಿಯೋದಲ್ಲಿ ಪ್ರಸ್ತಾಪ ಆಗ್ತಾ ಇರುವ RVT ಯಾರು ಅಂತ ಹೇಳಿ. ನಂದನ್ ಸರ್ ಕೇಳಿದೆ, ಗೊತ್ತಿಲ್ಲ ಅಂತ ಹೇಳಿದ್ರು. ಶಾಸಕರಾದ ಮಂಜು ಅವರು ಜಾಯಿನ್ ಆಗಿದ್ದಾರೆ, ಅವರು ಕೆಲವೊಂದಷ್ಟು ಹಿಂಟ್ ಕೊಟ್ಟರು. ತಮ್ಮ ಪ್ರಕಾರ ಈ RVT ಯಾರು ಸರ್? ಯಾರು RVT ಅಂತ? RVT ಅಂತಿದೆ, RVT ಅವರಿಗೆ ದುಡ್ಡು ಹೋಗ್ಬೇಕು ಅಂತಿದೆ ಆಡಿಯೋ ಕ್ಲಿಪ್ಪಿಂಗ್ ಅಲ್ಲಿ. ಅಲ್ಲ, ಮಿನಿಸ್ಟರ್ದೇ ಹೇಳ್ತಾರ ಅವರು, DCನೇ ಮಾತಾಡೋದು ಅದ್ರಲ್ಲಿ. ಈಗ ನಾನೇನು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಾನು ಟ್ರಾಪ್ ಅಮೌಂಟ್ ತಗೊಂಡೋಗಿ ಅದಕ್ಕೆ ಮುಂದೆನೆ ಗೊತ್ತಾಗಿದ್ರೆ ಅವ್ರನ್ನೇ ತಿಮ್ಮಾಪುರನ್ನ ಹಿಡ್ಕೊಂಡ್ಬರ್ತಿದ್ದೆ ಸೀದಾ. ನಾವೇನು ಗೊತ್ತಿದೆ, ನಮ್ಮ ಸಾಹೇಬ್ ಗೊತ್ತಿದೆ ನಾವೇನು ಅಂತೇಳಿ. ಅಲ್ಲಿ ನಾವು ಇನ್ನೇನು ಟ್ರಾಪ್ ಆಗಬೇಕು, 2 ನಿಮಿಷ ದುಡ್ಡು ಕೊಡ್ಬೇಕಾದ್ರೆ ನಾನು ನನ್ನ ಮಗ ಆವಾಗ ಏನ್ ಸರ್ ಇದೆಲ್ಲ ಇದು ಮೈಕ್ರೋ ಬ್ರೀವರಿಗೆ ಇಷ್ಟು ಹೇಳ್ತಿದ್ದಾರೆ ಅಂತ. ಎಷ್ಟು ಸರ್ ಅಂದ್ರೆ ಒಂದು ಮೇಲೆ ಅಂದ್ರೆ ಎಷ್ಟು ಅಂತ ಹೇಳಿ ಅಂತ. ಮೇಲೆ ಎಷ್ಟು ಅಂತ ಕ್ಲಾರಿಟಿ ಬರಬೇಕಲ್ಲ. ಒಂದು ಮೇಲೆ 2 ಬಸ್. ಏನ್ ಸರ್ ನಿಮ್ ಡೆಪ್ಟಿ ಸೂಪರ್ಡೆಂಟ್ ಎಲ್ಲ 1.5 ಅಂತಿದ್ದಾರೆ, ನೀವು ಮೇಲಿಂದ ಎಷ್ಟು ಅಂತ? ಇಲ್ಲ ಲಕ್ಷ್ಮಣ, ಇದು ಮಂತ್ರಿಗೆ ಡೈರೆಕ್ಟ್ ಹೋಗೋದು, ಅವ್ರ ಹತ್ರ ನಾನು 1:20 ಮಾಡಿಸ್ತದೆ, ನಿಮ್ಗೆ ಪರಿಚಯ ಇದೆ ನೀವೇ ಮಾತಾಡಿ ಅಂತ. ಇಲ್ಲ ನೋಡೋಣ ಬಿಡಿ, ಅದು ನನ್ನ ಪರಿಚಯ ನಾನೇನು ಹೇಳ್ಕೊಳಕ್ಕೆ ನಾನು ಇದು ಏನು ಹೇಳಿಲ್ಲ, ನೀವೇ ಮಾತಾಡಂತೆ ಬಿಡಿ ಅಂತ. ಆವಾಗ ಹೇಳಿದಾಗ ಅವರು ಇಲ್ಲ, ಮೇಜರ್ ಅಮೌಂಟ್ ಅವ್ರಿಗೆ ಹೋಗುತ್ತೆ, ಮ್ಯಾನುಫ್ಯಾಕ್ಚರ್ ಯೂನಿಟ್ ಇರೋದ್ರಿಂದ ಅವ್ರಿಗೆ ಕೊಡಬೇಕು ಅಂತ ಓಪನ್ ಆಗಿ ಅವಾಗ ಹೇಳಿದ್ಮೇಲೆ ನಮ್ ವೀಕ್ಷಕರಿಗೆ ಅರ್ಥ. ಐನೋ ಸರ್, ನಿಮ್ದು ಟೆಕ್ನಿಕಲ್, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಕೋಡ್ ಭಾಷೆಗಳು ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಅನ್ನೋ ಕಾರಣ ಕೇಳ್ತಿದ್ದೀನಿ. ಈ ಅವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂದ್ರೆ ಯಾರ್ದು? ಅಲ್ಲ ಮೇಡಮ್, ಮಿನಿಸ್ಟರ್ಗೆ ಹೋಗುತ್ತೆ ಅಂತ ಹೇಳಿ DC ಆದ್ರೆ ಅದು DC ಹೇಳಿದ್ ನಿಜ ಅಂತ ಹೇಳಿ ನಂಬೋದು ಹೆಂಗೆ? ಈಗ ಕ್ಲಿಪ್ಪಿಂಗ್ ಕೊಟ್ಟಿದೀವಿ, ಅದು ವಾಯ್ಸ್ ರೆಕಾರ್ಡ್ ಇದಕ್ಕೆ ಕಳಿಸ್ತಾರೆ, ಅವ್ರದೇ ಅನ್ನೋದು ತಗೊಂಡು ಅದು ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡಬೇಕು. ನಾನು ನೀವು ಮಾಡೋದಕ್ಕೆ ಬರೋದಿಲ್ಲ. ಅದು ಯಾರು ಲೋಕಾಯುಕ್ತ ಸಂಸ್ಥೆ ಇದೆ, ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದನ್ನ ಅವರು ಈಗ ಇಷ್ಟೊತ್ತು ಹೇಳ್ತಾ ಇದ್ರೆ ಪರ್ಮಿಷನ್ ತಗೋಬೇಕು, ಅದು ಆ ಪ್ರೊಸೆಸ್ ಅವ್ರು ಮಾಡಬೇಕು. ಅದನ್ನ ಕೊಟ್ಟಿದ್ದೀವಿ ಅಂತ ಮಾತಾಡಿದ್ದು ಕೊಟ್ಟಿದ್ದೀವಿ. ನಾವು ಫೇಕ್ ಆಗಿದ್ರೆ ನಮ್ಮ ಜೈಲಿಗೆ ಕಳಿಸ್ತಾರೆ. ಕರೆಕ್ಟ್ ಆಗಿದ್ರೆ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬೋದು. ಈಗ ಏನು ಇಲ್ಲದೆ ಈಗ ಲೋಕಾಯುಕ್ತಕ್ಕೆ ಅಧಿಕಾರ ಇದೆಯಾ ಅಂತಾರೆ. ಇದೇ ಲೋಕಾಯುಕ್ತ ಯಡಿಯೂರಪ್ಪನವರು ಕಟ್ಟಸುನ ಎಲ್ಲ ಕಳಿಸೇ ಮಾಡಿರ್ಲಿಲ್ವಾ? ಮಾಡೋ ಒಂದು ಇಚ್ಛಾಶಕ್ತಿ ಬೇಕು, ಆ ತಾಕತ್ ಇರಬೇಕು, ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಇರಬೇಕಷ್ಟೇ. ಬಟ್ ಮಿನಿಸ್ಟರ್ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ. ಅವ್ರ ಮಗ ಕೂಡ ವಿನಯ್ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಹೇಳಿದ್ರು, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಅಧಿಕಾರಿಗಳ ಲೆವೆಲ್ ಅಲ್ಲಿ ಆಗ್ತಾ ಇದೆ, ನಮ್ಮ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಅದು ಜಗತ್ತಿಗೆ ಗೊತ್ತಿರೋದು. ಅವ್ರೇನು ಅಷ್ಟು ಮುಟ್ಟಾಳ್ರ? ಅವರು ಇಷ್ಟು ನೋಡಿ ಬಂದು ಇದು ಮಾಡಿರೋ ಅವ್ರಿಗೆ ಗೊತ್ತಿಲ್ವಾ? ಅವ್ರನ್ನ ಯಾರು ಅಫಿಷಿಯಲ್ ಇದಾರೋ ಅವ್ರನ್ನ ತಂದು ಅವ್ರನ್ನ ಬಲಿ ಕೊಡ್ತಾರಷ್ಟೇ. ನೀವು ಇಲ್ಲಿ ದೂರುದಾರರು ಆಗಿರೋ ಕಾರಣಕ್ಕೆ ತನಿಖೆ ಆಗ್ಲಿ, ಸಮಾಧಾನಕ್ಕೆ ನಾವು ಕನ್ಕ್ಲೂಷನ್ ಬರೋದು ಬೇಡ, ಬಟ್ ಅನುಮಾನ ಇರೋದಕ್ಕೆ ನೇರವಾಗಿ ಕೇಳ್ತಿದ್ದೀನಿ. ನಿಮ್ಮ ಪ್ರಕಾರ ಮಿನಿಸ್ಟರ್ ಹಾಗೆ ಮಿನಿಸ್ಟರ್ ಮಗನ ಇನ್ವಾಲ್ವ್ಮೆಂಟ್ ಇದೆಯಾ ಭ್ರಷ್ಟಾಚಾರದಲ್ಲಿ? ಖಂಡಿತ. ಮಿನಿಸ್ಟರ್ ನನ್ನ ಪ್ರಕಾರ ಮಿನಿಸ್ಟರ್ ಮಗಂದು ಇದೆಯಲ್ವೋ ಗೊತ್ತಿಲ್ಲ ನನಗೆ. ಮಿನಿಸ್ಟರ್ದಂದು ನಮ್ಮ ಇದ್ರಲ್ಲಿ 100% ಇದೆ, 100% ಹೋಗ್ತಿದೆ ಮೇಡಮ್. ಇದ್ರಲ್ಲಿ ಯಾರ್ದು ಮುಚ್ಚಮರೆ ನನ್ನೊಬ್ಬನಲ್ಲ, ನಾನು ಟ್ರಾಪ್ ಮಾಡಿದ್ದೀನಿ ಗೊತ್ತಿದೆ. ನಾನು ಮುಂದೆನೆ ಮಿನಿಸ್ಟರ್ ಮಾತಾಡಿ ಹಿಂಗೆ ಕೇಳ್ತಿದ್ದಾರೆ ಅಂತ ನಾನು ಅಲ್ಲೇ ಹೋಗಿ ಅವ್ರನ್ನ ಡೈರೆಕ್ಟ್ ಮತ್ತೆ ಕೇಳ್ತಿದ್ದೀನಿ ಸರ್. ಇಲ್ಲಿ ತಪ್ಪು ಮಾಹಿತಿ ಕೊಟ್ರೆ ನಮ್ಮ ವಿಡಿಯೋ ಕ್ಲಿಪ್ಪಿಂಗ್ ಇಟ್ಕೊಂಡ್ಬಿಟ್ಟು ನಿಮ್ಗೆ ಶಿಕ್ಷೆ ಪ್ರಮಾಣ ಹೆಚ್ಚಾಗಬಹುದು. ಮತ್ತೆ ಕೇಳ್ತಿದ್ದೀನಿ, ಆರ್ ಯು ಶೋರ್ ಮಿನಿಸ್ಟರ್ಗೆ ದುಡ್ಡು ಹೋಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ದಾಖಲೆಗಳಿದೆಯಾ ಅಥವಾ ನಿಮಗೆ ಅನಿಸಿದೆಯಾ? ಮೇಡಮ್, ನನ್ನೇ ಮಾತಾಡಿ ನೀವೇ ಡೈರೆಕ್ಟ್ ಬೇಕಾದ್ರೆ ಮಾಡಿ, ಯಾರಿಗೆ ಮಾತಾಡಬೇಕು ನಂಬರ್ ಕೊಡ್ತೀನಿ ಅಂತ ಹೇಳಿ DCನೇ ಹೇಳ್ತಿದ್ದಾರೆ. ಅವ್ರು ನೆನ್ನೆಲ್ಲ ಹೇಳ್ತಿದ್ರು ಲಾಗಿನ್, ಇನ್ನೊಬ್ಬ ಯಾರೋ ಇವರು ತಿಮ್ಮಾಪುರ ಅವರು ಅವ್ನ ಯಾರು ತಮ್ಮ ಯಾರು ಗೊತ್ತಿಲ್ಲ, ಅವ್ನು ಲಾಗಿನ್ ಕೊಟ್ಟಿಲ್ಲ ಅಂತಂದ್ರು. ಈಗ ಲಾಗಿನ್ ಇವ್ರಿಗೆ ಕೊಟ್ಟಿದ್ರು, ಇವರೇ ಮಾತಾಡಿದಾರಲ್ಲ. ಇವರು ಮೇನ್ ಹೆಡ್ ಅಲ್ವಾ DC, ಅವ್ರು ಮಾತಾಡಿದಾರಲ್ಲ, ಅವರೇ ಹೇಳ್ತಾರಲ್ಲ ನೀವೇ ಹೋಗಿ ಮಾತಾಡ್ತೀರಾ ಅಂತ ಹೇಳಿ ಮಾಡಿದ್ಮೇಲೆ ಇನ್ನೇನು ಕೊಡಬೇಕಾಗುತ್ತೆ? ಹೇಳಿದ್ರು ಜೋಶಿ ಅವರ ಪ್ರಕರಣದಲ್ಲಿ ಅಂದ್ರೆ ಲೋಕಾಯುಕ್ತ SP ಜೋಶಿ ಅವರ ಪ್ರಕರಣದಲ್ಲಿ ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ತನಿಖೆ ಮಾಡಿಸ್ತಾರೆ ಅಂದ್ರೆ ಅರ್ಥ ಏನು? ಒಂದು. ಎರಡನೇದು, ಅದೇ ರೀತಿನೇ ಇಲ್ಲೂ ಮಾಡ್ತಾರೆ. ಎವಿಡೆನ್ಸ್ ಕೊಟ್ಟರು ಸಹ ಈಗ ಪಾಪ ದೂರದಾರ ಬಂದಿದ್ದಾರೆ ಲಕ್ಷ್ಮೀನಾರಾಯಣ ಸರ್, ತಾವು ಮಾತಾಡಿಸಬಹುದು ಅವ್ರನ್ನ. ಈಗ ಅವ್ರು ಕರೆಕ್ಟ್ ಆಗಿ ಕೊಡ್ತಾರೆ. ನೀವು ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಮತ್ತೆ ಔಟ್ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸ್ತಾರೆ ಹೊರತು ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಮತ್ತು ಸಚಿವರಾಗಿರ್ತಕ್ಕಂಥವ್ರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗೆ ದೂರುದಾರರಾದ
ಲಕ್ಷ್ಮೀನಾರಾಯಣ್ ಸರ್ ಕೂಡ ನಮ್ಮ ಜೊತೆಯಲ್ಲಿ ಸ್ಟುಡಿಯೋದಲ್ಲಿದ್ದಾರೆ. ಲಕ್ಷ್ಮೀನಾರಾಯಣ್ ಸರ್, ನನ್ನ ಮೊದಲ ಪ್ರಶ್ನೆ ಇದ್ದಿದ್ದೆ ಈ ಆಡಿಯೋದಲ್ಲಿ ಪ್ರಸ್ತಾಪ ಆಗ್ತಾ ಇರುವ RVT ಯಾರು ಅಂತ ಹೇಳಿ. ನಂದನ್ ಸರ್ ಕೇಳಿದೆ, ಗೊತ್ತಿಲ್ಲ ಅಂತ ಹೇಳಿದ್ರು. ಶಾಸಕರಾದ ಮಂಜು ಅವರು ಜಾಯಿನ್ ಆಗಿದ್ದಾರೆ, ಅವರು ಕೆಲವೊಂದಷ್ಟು ಹಿಂಟ್ ಕೊಟ್ಟರು. ತಮ್ಮ ಪ್ರಕಾರ ಈ RVT ಯಾರು ಸರ್? ಯಾರು RVT ಅಂತ? RVT ಅಂತಿದೆ, RVT ಅವರಿಗೆ ದುಡ್ಡು ಹೋಗ್ಬೇಕು ಅಂತಿದೆ ಆಡಿಯೋ ಕ್ಲಿಪ್ಪಿಂಗ್ ಅಲ್ಲಿ. ಅಲ್ಲ, ಮಿನಿಸ್ಟರ್ದೇ ಹೇಳ್ತಾರ ಅವರು, ಡಿಸಿನೇ ಮಾತಾಡೋದು ಅದ್ರಲ್ಲಿ. ಈಗ ನಾನೇನು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಾನು ಟ್ರಾಪ್ ಅಮೌಂಟ್ ತಗೊಂಡೋಗಿ ಅದಕ್ಕೆ ಮುಂದೆನೆ ಗೊತ್ತಾಗಿದ್ರೆ ಅವ್ರನ್ನೇ ತಿಮ್ಮಾಪುರ್ನ ಹಿಡ್ಕೊಂಡ್ಬರ್ತಿದ್ದೆ ಸೀದಾ. ನಾವೇನು ಗೊತ್ತಿದೆ, ನಮ್ಮ ಸಾಹೇಬ್ ಗೊತ್ತಿದೆ ನಾವೇನು ಅಂತೇಳಿ. ಅಲ್ಲಿ ನಾವು ಇನ್ನೇನು ಟ್ರಾಪ್ ಆಗಬೇಕು, ಈ 2 ನಿಮಿಷ ದುಡ್ಡು ಕೊಡ್ಬೇಕಾದ್ರೆ ನಾನು ನನ್ನ ಮಗ ಆವಾಗ ಏನ್ ಸರ್ ಇದೆಲ್ಲ ಇದು ಮೈಕ್ರೋ ಬ್ರೀವರಿಗೆ ಇಷ್ಟು ಹೇಳ್ತಿದ್ದಾರೆ ಅಂತ. ಎಷ್ಟು ಸರ್ ಅಂದ್ರೆ ಒಂದು ಮೇಲೆಯಿಂದ ಎಷ್ಟು ಅಂತ ಹೇಳಿ ಅಂತ. ಮೇಲೆ ಎಷ್ಟು ಅಂತ ಕ್ಲಾರಿಟಿ ಬರಬೇಕಲ್ಲ. ಒಂದು ಮೇಲೆ 2 ಬರ್ತದೆ. ಏನ್ ಸರ್ ನಿಮ್ ಡೆಪ್ಟಿ ಸೂಪರ್ಡೆಂಟ್ ಎಲ್ಲ 1.5 ಅಂತಿದ್ದಾರೆ, ನೀವು ಮೇಲಿಂದ ಎಷ್ಟು ಅಂತ. ಇಲ್ಲ ಲಕ್ಷ್ಮಣ, ಇದು ಮಂತ್ರಿಗೆ ಡೈರೆಕ್ಟ್ ಹೋಗೋದು, ಅವ್ರ ಹತ್ರ ನಾನು 1.20 ಮಾರ್ಕ್ಸ್ ನಿಮ್ಗೆ ಪರಿಚಯ ಇದೆ, ನೀವೇ ಮಾತಾಡಿ ಅಂತ. ಇಲ್ಲ ನೋಡೋಣ ಬಿಡಿ, ಅದು ನನ್ನ ಪರಿಚಯ, ನಾನೇನು ನಾನು ಇದು ಏನು ಹೇಳಿಲ್ಲ, ನೀವೇ ಮಾತಾಡಂತೆ ಬಿಡಿ ಅಂತ. ಆವಾಗ ಹೇಳಿದಾಗ ಅವರು ಇಲ್ಲ, ಅವ್ರ ಮೇಜರ್ ಅಮೌಂಟ್ ಅವ್ರಿಗೆ ಹೋಗುತ್ತೆ, ಮ್ಯಾನುಫ್ಯಾಕ್ಚರ್ ಯೂನಿಟ್ ಇರೋದ್ರಿಂದ ಅವ್ರಿಗೆ ಕೊಡಬೇಕು ಅಂತ ಓಪನ್ ಆಗಿ ಅವಾಗ ಹೇಳಿದ್ಮೇಲೆ ನಮ್ ವೀಕ್ಷಕರಿಗೆ ಅರ್ಥ ಐನೋ ಸರ್, ನಿಮ್ದು ಟೆಕ್ನಿಕಲ್, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಕೋಡ್ ಭಾಷೆಗಳು ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಅನ್ನೋ ಕಾರಣ ಕೇಳ್ತಿದ್ದೀನಿ. ಈ ಅವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂದ್ರೆ ಯಾರ್ದು? ಅಲ್ಲ ಮೇಡಮ್, ಮಿನಿಸ್ಟರ್ಗೆ ಹೋಗುತ್ತೆ ಅಂತ ಹೇಳಿ DC ಆದ್ರೆ ಅದು DC ಹೇಳಿದ್ ನಿಜ ಅಂತ ಹೇಳಿ ನಂಬೋದು ಹೆಂಗೆ? ಈಗ ಕ್ಲಿಪ್ಪಿಂಗ್ ಕೊಟ್ಟಿದೀವಿ, ಅದು ವಾಯ್ಸ್ ರೆಕಾರ್ಡ್ ಇದಕ್ಕೆ ಕಳಿಸ್ತಾರೆ, ಅವ್ರದೇ ಅನ್ನೋದು ತಗೊಂಡು ಅದು ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡಬೇಕು. ನೀವು ಮಾಡೋದಕ್ಕೆ ಬರೋದಿಲ್ಲ. ಅದು ಯಾರು ಲೋಕಾಯುಕ್ತ ಸಂಸ್ಥೆ ಇದೆ, ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದನ್ನ ಅವರು ಈಗ ಇಷ್ಟೊತ್ತು ಹೇಳ್ತಾ ಇದ್ರೆ ಪರ್ಮಿಷನ್ ತಗೋಬೇಕು, ಅದು ಆ ಪ್ರೊಸೆಸ್ ಅವ್ರು ಮಾಡಬೇಕು. ಅದನ್ನ ಕೊಟ್ಟಿದ್ದೀವಿ, ಮಾತಾಡಿದ್ದು ಕೊಟ್ಟಿದೀವಿ. ನಾವು ಫೇಕ್ ಆಗಿದ್ರೆ ನಮ್ಮ ಜೈಲಿಗೆ ಕಳಿಸ್ತಾರೆ. ಕರೆಕ್ಟ್ ಆಗಿದ್ರೆ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬೋದು. ಈಗ ಏನು ಇಲ್ಲದೆ ಈಗ ಲೋಕಾಯುಕ್ತಕ್ಕೆ ಅಧಿಕಾರ ಇದೆಯಾ ಅಂತಾರೆ. ಇದೇ ಲೋಕಾಯುಕ್ತ ಯಡಿಯೂರಪ್ಪನವರು ಕಟ್ಟಸುಮ್ನೆ ಎಲ್ಲ ಕಳಿಸೇ ಮಾಡಿರ್ಲಿಲ್ವಾ? ಮಾಡೋ ಒಂದು ಇಚ್ಛಾಶಕ್ತಿ ಬೇಕು, ಆ ತಾಕತ್ ಇರಬೇಕು, ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಇರಬೇಕಷ್ಟೇ. ಬಟ್ ಮಿನಿಸ್ಟರ್ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ. ಅವ್ರ ಮಗ ಕೂಡ ವಿನಯ್ ಅವ್ರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಹೇಳಿದ್ರು, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಅಧಿಕಾರಿಗಳ ಲೆವೆಲ್ ಅಲ್ಲಿ ಆಗ್ತಾ ಇದೆ, ನಮ್ಮ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಅದು ಜಗತ್ತಿಗೆ ಗೊತ್ತಿರೋದು. ಅವ್ರೇನು ಅಷ್ಟು ಮುಟ್ಟಾಡ್ರ? ಅವರು ಇಷ್ಟು ನೋಡಿ ಬಂದು ಇದು ಮಾಡಿರೋ ಅವ್ರಿಗೆ ಗೊತ್ತಿಲ್ವಾ? ಅವ್ರನ್ನ ಯಾರು ಅಫಿಷಿಯಲ್ ಇದಾರೋ ಅವ್ರನ್ನ ತಂದು ಅವ್ರನ್ನ ಬಲಿ ಕೊಡ್ತಾರಷ್ಟೇ. ನೀವು ಇಲ್ಲಿ ದೂರುದಾರರು ಆಗಿರೋ ಕಾರಣಕ್ಕೆ ತನಿಖೆ ಆಗ್ಲಿ, ಸಮಾಧಾನಕ್ಕೆ ನಾವು ಕನ್ಕ್ಲೂಷನ್ ಬರೋದು ಬೇಡ, ಬಟ್ ಅನುಮಾನ ಇರೋದಕ್ಕೆ ನೇರವಾಗಿ ಕೇಳ್ತಿದ್ದೀನಿ. ನಿಮ್ಮ ಪ್ರಕಾರ ಮಿನಿಸ್ಟರ್ ಹಾಗೆ ಮಿನಿಸ್ಟರ್ ಮಗನ ಇನ್ವಾಲ್ವ್ಮೆಂಟ್ ಇದೆಯಾ ಭ್ರಷ್ಟಾಚಾರದಲ್ಲಿ? ಖಂಡಿತ. ಮಿನಿಸ್ಟರ್ ನನ್ನ ಪ್ರಕಾರ ಮಿನಿಸ್ಟರ್ ಮಗಂದು ಇದೆಯಲ್ವೋ ಗೊತ್ತಿಲ್ಲ ನನಗೆ. ಮಿನಿಸ್ಟರ್ದಂದು ನಮ್ಮ ಇದ್ರಲ್ಲಿ 100% ಇದೆ, 100% ಹೋಗ್ತಿದೆ ಮೇಡಮ್. ಇದ್ರಲ್ಲಿ ಯಾರ್ದು ಮುಚ್ಚಬರ ನನ್ನೊಬ್ಬನಲ್ಲ, ನಾನು ಟ್ರಾಪ್ ಮಾಡಿದ್ದೀನಿ ಗೊತ್ತಿದೆ. ನಾನು ಮುಂದೆನೆ ಮಿನಿಸ್ಟರ್ ಮಾತಾಡಿ ಹಿಂಗೆ ಕೇಳ್ತಿದ್ದಾರೆ ಅಂತ ನಾನು ಅಲ್ಲೇ ಹೋಗಿ ಅವ್ರನ್ನ ಡೈರೆಕ್ಟ್ ಮತ್ತೆ ಕೇಳ್ತಿದ್ದೀನಿ ಸರ್. ಇಲ್ಲಿ ತಪ್ಪು ಮಾಹಿತಿ ಕೊಟ್ರೆ ನಮ್ಮ ವಿಡಿಯೋ ಕ್ಲಿಪ್ಪಿಂಗ್ ಇಟ್ಕೊಂಡ್ಬಿಟ್ಟು ನಿಮ್ಗೆ ಶಿಕ್ಷೆ ಪ್ರಮಾಣ ಹೆಚ್ಚಾಗಬಹುದು. ಮತ್ತೆ ಕೇಳ್ತಿದ್ದೀನಿ, ಆರ್ ಯು ಶೋರ್ ಮಿನಿಸ್ಟರ್ಗೆ ದುಡ್ಡು ಹೋಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ದಾಖಲೆಗಳಿದೆಯಾ ಅಥವಾ ನಿಮಗೆ ಅನಿಸಿದೆಯಾ? ಮೇಡಮ್, ನನ್ನೇ ಮಾತಾಡಿ, ನೀವೇ ಡೈರೆಕ್ಟ್ ಬೇಕಾದ್ರೆ ಮಾಡಿ, ಯಾರಿಗೆ ಮಾತಾಡಬೇಕು ನಂಬರ್ ಕೊಡ್ತೀನಿ ಅಂತ ಹೇಳಿ DC ಹೇಳ್ತಿದ್ದಾರೆ. ಅವ್ರು ನೆನ್ನೆಲ್ಲ ಹೇಳ್ತಿದ್ರು ಲಾಗಿನ್, ಇನ್ನೊಬ್ಬ ಯಾರೋ ಇವರು ತಿಮ್ಮಾಪುರ ಅವರು ಅವ್ನ ಯಾರು ತಮ್ಮ ಯಾರು ಗೊತ್ತಿಲ್ಲ, ಅವ್ನು ಲಾಗಿನ್ ಕೊಟ್ಟಿಲ್ಲ ಅಂತಂದ್ರು. ಈಗ ಲಾಗಿನ್ ಇವ್ರಿಗೆ ಕೊಟ್ಟಿದ್ರೆ ಇವರೇ ಮಾತಾಡಿದಾರಲ್ಲ, ಇವರು ಮೇನ್ ಹೆಡ್ ಅಲ್ವಾ DC, ಅವ್ರು ಮಾತಾಡಿದಾರಲ್ಲ, ಅವರೇ ಹೇಳ್ತಾರಲ್ಲ ನೀವೇ ಹೋಗಿ ಮಾತಾಡ್ತೀರಾ ಅಂತ ಹೇಳಿ ಮಾಡಿದ್ಮೇಲೆ ಇನ್ನೇನು ಕೊಡ್ಬೇಕಾಗುತ್ತೆ?